ನೋಡಿಲ್ವಲ್ಲ, ನಾನು ಹೇಗೆ ಒಪ್ಕೊಳ್ಳಿ? ಏನೋ ಅದೇ ತರ ಸೀರೆ ಇನ್ನೊಬ್ಬರ ಹತ್ರ ಇರ್ಬೋದು, ಅಥವಾ ಅವಳು ಮೊಬೈಲ್ನ ಯಾರಾದ್ರೂ ಕಳ್ತನ ಮಾಡಿರ್ಬಹುದು. ಈ ತರ ನಮ್ಗೆ ಗೊತ್ತಿಲ್ದಿರೋ ಹಾಗೆ ಸಾವಿರ ನಡೆದಿರಬಹುದು. ಆದ್ರೆ ನನ್ನ ಸೇವಂತಿಗೆ ಏನೂ ಆಗಿಲ್ಲ, ಏನೂ ಆಗಿಲ್ಲ. ಅರ್ಜುನ, ನನ್ನ ಸೇವಂತಿ ಸತ್ತಿದ್ದಾಳೆ ಅಂತ ಹೇಳೋಕ್ ಬರೋದಾದ್ರೆ ಯಾರು ನನ್ನ ಹತ್ರ ಮಾತಾಡ್ಲೇಬೇಡಿ. ಮನೇಲಿ ನಡೆದಿರೋದೆಲ್ಲ ನೋಡಿ ಅವಳಿಗೆ ಬೇಜಾರಾಗಿರ್ಬಹುದು. ಅದೇ ಬೇಜಾರಲ್ಲಿ ಮನೆ ಬಿಟ್ಟು ಹೋಗಿರ್ಬಹುದು. ಬಟ್ ನಾನು ಅವಳ ಪ್ರೀತಿಯಿಂದ ಕರೆದ್ರೆ ಅವಳು ಬಂದೇ ಬರ್ತಾಳೆ. ನಾನು ಈಗಲೇ ಹೋಗ್ತೀನಿ. ನನ್ನ ಹೆಂಡತಿ ಎಲ್ಲಿದ್ರು ಹುಡ್ಕೊಂಡು ಮನೆ ಕರ್ಕೊಂಡು ಬಂದೇ ಬರ್ತೀನಿ. ಅರ್ಜುನ, ನೀವ್ಯಾರು ನನ್ನ ನಂಬ್ತಿಲ್ಲ ಅಲ್ವಾ? ನೋಡ್ತಾ ಇರಿ, ನಾನು ಅವಳನ್ನ ನಿಮ್ ಮುಂದೆ ಕರ್ಕೊಂಡು ಬಂದು ನಿಲ್ಲಿಸ್ತೀನಲ್ಲ, ಅವಾಗ ನೀವೇ ಒಪ್ಕೋತೀರಾ. ಅರ್ಜುನ, ಅಯ್ಯೋ ಅತ್ತೆ, ಏನತ್ತೆ ಇದು? ಇವ್ನು ಆಡ್ತಿರೋದ್ ನೋಡ್ತಿದ್ರೆ ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಅಯ್ಯೋ ದೇವ್ರಿ, ಕರ್ಣ ಹೋಗ, ಅವನ್ನ ಕರ್ಕೊಂಡ್ ಬಾರೋ. ಅಜ್ಜಿ, ಅವ್ನು ತುಂಬಾ ನೋವಲ್ಲಿದ್ದಾನೆ. ಅದಕ್ಕೆ ಸತ್ತಿರೋ ಸತ್ಯನ ಅವ್ನ ಕೈಲಿ ಸಹಿಸ್ಕೊಳ್ಳೋದಕ್ಕಾಗ್ತಿಲ್ಲ. ಅವ್ನ್ ಯಾರು ಬಲವಂತ ಮಾಡೋದ್ ಬೇಡ, ಸ್ವಲ್ಪ ಟೈಮ್ ಬಿಟ್ಬಿಡೋಣ ಅವನ್ನ. ಅಲ್ಲ ಕಣು, ಅವಳನ್ನ ಕರ್ಕೊಂಡ್ ಬರ್ತೀನಿ, ಹುಡ್ಕೊಂಡ್ ಬರ್ತೀನಿ ಅಂತ ಹೋಗ್ತಿದ್ದಾನಲ್ಲ, ಏನ್ ಮಾಡೋದು? ಹುಡುಕ್ಲಿ ಅವಳಲ್ಲಿ ಸಿಗ್ತಾಳೆ. ಸತ್ತಿರೋ ಸೇವಂತಿ ಸಿಗಕ್ಕಾಗತ್ತಾ? ಎಲ್ಲಿದ್ದೀನಿ? ಗಾಬರಿ ಆಗ್ಬೇಡ ಮಗಳ, ನೀನ್ ಇಷ್ಟೊತ್ತು ನನ್ ಮಾಡ್ಲಾಗ ಇದ್ದಿ. ಅಮ್ಮ, ನೀವಾ? ನಾನಾ? ನಾನು ಇಲ್ಲಿಗೆ ಹೇಗ್ ಬಂದೆ? ಯಾಕಂದ್ರ ನೀನ್ ಪ್ರಾಣ ಉಳ್ಸಾಕಬೇಕು ಅಂತ ಆ ದೇವಿ ನಿರ್ಧಾರ ಮಾಡಿದ್ಲು. ಅದ್ಕ ನಾನು ಆ ಗುಡಿ ಪಕ್ಕದಾಗಿರೋ ಮಂಟಪದಾಗ ಮಲ್ಗಿದ್ನಿ. ಆ ದೇವಿ ನನ್ ಕನಸ್ನಾಗ್ ಬಂದು ಕೆರೆ ಹತ್ರ ಹೋಗು ಅಂತ ಹೇಳಿದ್ಲು. ಅಲ್ಲಿ ಹೋಗಿ ನೋಡ್ತೀನಿ, ನನ್ ಕಣ್ ನಾನೇ ನಂಬಕ್ಕಾಗ್ಲಿಲ್ಲ. ಅಂತ ಘಟನೆ ನಡೀತಾ ಇತ್ತು. ಯಾರೋ ಇಬ್ರು ನಿನ್ನ ಕೆರೆಯಾಗ ಬಿಸಾಕ್ಬಿಟ್ಟು ಹೋದ್ರು. ನನ್ನನ್ನ ಕೆರೆಗ? ಯಾರು? ಕತ್ಲಾಗ್ ಯಾರು ಅಂತ ಗೊತ್ತಾಗ್ಲಿಲ್ಲವಾ? ಆ ದೇವಿ ದಯೆಯಿಂದ ನೀನ್ ಬದುಕುಳ್ಕೊಂಡೆ ಕಣವ. ನಾನ್ ನೋಡ್ದೆ ಹೋಗಿದ್ದಿದ್ರೆ ಅನಾಹುತ ಆಗ್ಬಿಡ್ತಿತ್ತು. ಆ ಕೆರೆಯಾಗ ಬಹಳ ಮೊಸಳಿ ಅದಾವ. ಆ ಮೊಸಳಿ ಪಾಲ ಹಾಕಿದ್ದೆ ನೀನು. ಹಾಗಾಗಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ನೀವ್ ಯಾಕೆ ಕಾಪಾಡಿದ್ರಿ ನನ್ನ? ಗಂಡನ್ಗ ಸಾಯಲ್ಲ ಅಂತ ಮಾತ್ ಕೊಟ್ಟು ಈಗ ಸಾಯ ಮಾತಾಡ್ತಿದ್ದಿ. ಇದು ನಿನ್ಗ ಸರಿ ಅನ್ಸ್ತದೇನೋ? ನಾನೇ ಸಾಯ್ಬಾರ್ದು ಅಂತ ಇಷ್ಟು ದಿನ ನನ್ ಪ್ರಾಣನ ಹಿಡ್ಕೊಂಡಿದ್ದೆ. ಆದ್ರೆ ಸಾವದಾಗದೆ ಬಂದಿತ್ತು ತಾನೆ? ಅದಾಗದೆ ಬಂದಿದ್ದಲ್ಲ, ಯಾರೋ ಕುತಂತ್ರಿಗಳು ಮಸ್ಲತ್ ಮಾಡಿದ್ದು. ಆ ದೇವಿ ದಯೆ ಮುಂದೆ ಮಸ್ಲತ್ ನಡಿಲಿಲ್ಲ. ಅಯ್ಯೋ ನನ್ ತಾಳಿ ಎಲ್ಲಿ? ನನ್ ತಾಳಿ? ನೀನ್ ಸಿಕ್ಕಾಗ ತಾಳಿ ಗೀಳಿ ವಾಲೆ ಬಳೆ ಏನು ಇರ್ಲಿಲ್ಲವಾ? ಅವರು ನಿನ್ನ ನೀರಿಗೆ ಹಾಕೋದ್ರ ನಾನ್ ಲಗೂನ್ ಬಂದು ನೀರಿಂದ ಎಳ್ಕೊಂಡೆ. ಮಿಕ್ಕಿದ್ ಯಾವ್ದ್ರ ಕಡೆನೂ ಲಕ್ಷ್ಯ ಕೊಡ್ಲಿಲ್ಲ ಮಗಳ. ಎಲ್ಲಿ ನಿನ್ ಗಂಡ? ಅವ್ರ ಬಗ್ಗೆ ನೀವೇನು ಕೇಳ್ಬೇಡಿ. ಅಂದ್ರ ಗಂಡನ್ ಬಿಟ್ಟು ಬಂದಿಯೇನೋ? ಹೌದು, ಬಿಟ್ಟು ಬಂದಿದ್ದೀನಿ. ಶಾಶ್ವತವಾಗಿ ಅವ್ರನ್ನ ಬಿಟ್ಟು ಬಂದಿದ್ದೀನಿ. ಅವತ್ ನಾನ್ ನಿನ್ಗೆ ಏನ್ ಹೇಳಿದ್ನಿ? ಯಾವ್ದೇ ಕಾರಣಕ್ಕೂ ಗಂಡನ್ ಬಿಟ್ಟು ಬರ್ಬೇಡ, ಬಂದ್ರ ಅನಾಹುತ ಆಕೈತೆ ಅಂತ ಹೇಳಿಲ್ಲೇನಾ? ನನ್ಗೇನೇ ಅಪಾಯ ಆದ್ರೂ ಪರವಾಗಿಲ್ಲ, ಆದ್ರೆ ಅರ್ಜುನ್ ಸರ್ ಚೆನ್ನಾಗಿದ್ರೆ ನನಗಷ್ಟೇ ಸಾಕು. ಅವ್ರು ಸುಖವಾಗಿದ್ರೆ ಸಾಕು. ಸಿಟ್ ಮಾಡ್ಕೊಂಡು ಆ ಮಹಾವಿಷ್ಣುನ್ ಬಿಟ್ಟು ಹೋದ ಮಹಾಲಕ್ಷ್ಮಿ ಸುಖವಾಗಿದ್ಲೇನಾ? ಲಕ್ಷ್ಮಿನ್ ಬಿಟ್ಟು ವಿಷ್ಣು ಸುಖವಾಗಿದ್ನೇನಾ? ಎಂಥ ಮಾತಾಡ್ತಿ ಮಗಳ. ಈ
ಈಗ ನಿನ್ ಮನ್ಸು ಕೆಟ್ಟೈತಿ ನಾನ್ ಏನ್ ಹೇಳಿದ್ರು ನಿನ್ ತಲೆಯಾಗ ಹೋಗಂಗಿಲ್ಲ. ನಡಿ ಹೋಗಣ. ಎಲ್ಲಿಗೆ? ಅಮ್ನೂರ್ ಸನ್ನಿಧಾನಕ್ಕೆ, ಪಾರ್ವತಿಪುರಕ್ಕೆ. ಏನು ಯೋಚನೆ ಮಾಡ್ಬೇಡ ಮಗಳ, ಎಲ್ಲ ಒಳ್ಳೇದಾಗ್ತೈತಿ. ಅಶ್ವಿನ್, ಏನ್ ಯೋಚನೆ ಮಾಡ್ತಿದ್ಯಾ? ಸೇವಂತಿ ಅದಕ್ಕೆ ಸಾವನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಅವ್ರ ಈ ಥರ ಮಾಡ್ಕೋಬಾರ್ದಿತ್ತು. ಮಾಡ್ಕೊಂಡಿದ್ದಾಯ್ತಲ್ಲ, ಇನ್ ಯಾಕದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ಯಾ? ಹಂಗಲ್ಲ ಪೂಜಾ, ನಾವು ಆಡಿದ ಮಾತು ಅವ್ರ ಸಾವಕ್ಕೆ ಕಾರಣ ಆಗ್ಬಿಡ್ತಲ್ಲ ಅಂತ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ಅಲ್ಲ, ನಾವ್ ಹೇಗ್ ಕಾರಣ ಆಗ್ತೀವಿ? ನಾವೇನಾದ್ರೂ ಸಾಯಿಂದ ಅವ್ರ ಕುತ್ಕೆ ಹಿಡಿದು ನೀರಿಗೆ ತಳೆದ್ವಾ? ಕತ್ತಿಡ್ತಳ್ಳಿಲ್ಲ ನಿಜ, ಆದ್ರೆ ಅವ್ರ ಮನ್ಸು ನೋವಾಗೋ ಥರ ಮಾತಾಡ್ಲಿಲ್ವ ನಾವು? ಮಗುನ್ ಕೊಂದೋರ್ ಮೇಲೆ ನಿನ್ನ ಕರುಣೆ ಅನುಕಂಪನ? ಹಾಗ್ ನೋಡಿದ್ರೆ ಅವಳು ನಮಗ್ ಮಾಡಿರೋ ಅನ್ಯಾಯಕ್ಕೆ ನಾವೇ ಹೋಗಿ ಅವಳನ್ನ ಚುಚ್ಚಿ ಸಾಯಿಸ್ಬೇಕು. ಅವಳಗೊಳ್ಳೆ ಸತ್ತಿದ್ದಾಳೆ, ಸಾಯ್ಲಿ ಬಿಡು. ತಪ್ಪು ಪೂಜಾ, ತಪ್ಪು. ನಾವು ಯಾವತ್ತೂ ಬೇರೆಯವ್ರ ಸಾವನ್ನ ಬಯಸ್ಬಾರ್ದು ಪೂಜಾ. ಸಾಕ್ ಸುಮ್ನಿರೋ, ದೇವ್ರ ತರ ಆಡ್ಬೇಡ. ಆ ಸೇವಂತಿ ನಿನ್ನ ಅತ್ತೆ ಮಗಳು, ಸಾಲ್ದಿದ್ದಕ್ಕೆ ಸ್ವಂತ ಸಂಬಂಧ ಬೇರೆ, ಅದಕ್ಕೆ ಅವಳಿಗೆ ಅಯ್ಯೋ ಅಂತಿದ್ಯಾ? ನಾನು ಕೆಳಗೆ ಬಿದ್ದಾಗೆಲ್ಲ ನನ್ನ ಜೊತೆ ನಿಂತು ಅವ್ರು ನನ್ನ ಮೇಲೆತ್ತಿದ್ದಾರೆ. ನಾನು ಫುಟ್ಪಾತಲ್ಲಿ ಹೋಟ್ಲಿಟ್ಟಾಗ ಎಲ್ಲರೂ ನನ್ನ ವಿರೋಧವಾಗಿದ್ರಿ, ಅವ್ರು ಮಾತ್ರ ನನ್ನ ಪರವಾಗಿ ನಿಂತು ನನಗೆ ಸಹಾಯ ಮಾಡಿದ್ರು. ಒಂದು ಕಾಲದಲ್ಲಿ ಅವ್ರು ನನ್ನ ತಾಯಿಗಿಂತ ಹೆಚ್ಚಾಗಿ ಪ್ರೀತಿ ತೋರಿಸಿದ್ರು. ನಾನಂತೂ ಅವ್ರನ್ನ ನನ್ನ ತಾಯಿ ಅಂತಾನೆ ಅನ್ಕೋತಿದ್ದೆ. ಈಗ ಅವರು ಸತ್ತೇ ಹೋದ್ರು ಅಂದ್ರೆ ನಿಜ ನನಗೆ ಅರ್ಗಿಸ್ಕೊಳಕ್ಕಾಗ್ತಿಲ್ಲ. ಸಖತ್ ಸಂಕಟ ಆಗ್ತಿದೆ. ಆದ್ರೆ ನನಗೆ ಯಾವ ಸಂಕಟನೂ ಆಗ್ತಿಲ್ಲ. ಅವಳು ನಿನಗೆ ಸಹಾಯ ಮಾಡಿದ್ದು ಹಿಡಿಯಷ್ಟು, ಆದ್ರೆ ಮಾಡಿದ ಮೋಸ ಬೆಟ್ಟದಷ್ಟು. ನೀನ್ ದುಡಿಯಕ್ ನಿಂತಿದ್ದೆ ನಮ್ಮ ಮಗು ಭವಿಷ್ಯ ಚೆನ್ನಾಗಿರ್ಲಿ ಅಂತ ಅಶ್ವಿನ್, ಆದ್ರೆ ಅವಳು ಅದನ್ನ ಈ ಭೂಮಿಗೆ ಬರಕ್ಕೆ ಬಿಡ್ಲಿಲ್ಲ. ಪಾಪಿ ಅಶ್ವಿನ್, ಕರ್ಮ ಅನ್ನೋದು ಹುಚ್ಚನ ಇದ್ದಂಗೆ, ನಾವು ಬಿಟ್ರು ಅದ್ ನಮ್ಮನ್ನ ಬೆನ್ ಹತ್ತಿ ಕಚ್ಚುತ್ತೆ. ನಮ್ಮ ಮಗುನ್ ಕೊಂದು ಪಾಪ ಈ ಜನ್ಮಕ್ಕಲ್ಲ, ಜನ್ಮ ಜನ್ಮಕ್ಕೂ ಒಳಗ್ ಬರುತ್ತೆ. ಬಾಣತಿ ಕಣ್ಣೀರಂದ್ರೆ ಏನ್ ಅನ್ಕೊಂಡಿದ್ಯಾ ಅಶ್ವಿನ್? ನನ್ನ ಶಾಪನ ಒಳಗ್ ತಟ್ಬಿಡ್ತು. ಇನ್ನೊಂದ್ಸಲ ಅವಳ ಬಗ್ಗೆ ಅಯ್ಯೋ ಪಾಪ ಅಂತ ಮಾತಾಡ್ಕೊಂಬಂದ್ರೆ ನಾನಂತೂ ಸುಮ್ನಿರಲ್ಲ ಅಶ್ವಿನ್. ಪೂಜಾ, ಪೂಜಾ, ಇನ್ನು ಏನ್ ಯೋಚನೆ ಮಾಡ್ತಿದ್ಯವ? ಆ ತಾಯಿ ಅಪ್ಪಣೆ ಆಗೈತಿ, ಆಕಿನೇ ನಿನ್ನ ಇಲ್ಲಿ ಕರ್ಸ್ಕೊಂಡ್ಯಾಳ. ಯೋಚನೆ ಮಾಡ್ಬ್ಯಾಡ, ಇಳಿ.